ಇವತ್ತು ಬುದ್ಧ ಪೂರ್ಣಿಮೆ ಅಥವಾ ಬುದ್ಧನ ಜಯಂತಿ. ನಾವು ಜ್ಞಾನಿಗಳ ಸತ್ಪುರುಷರ ಜಯಂತಿಯನ್ನು ಮಾಡ್ತೇವೆ. ಅವರು ನೆನೆದು ಅವರು ಹೇಳಿದಂಥ ತತ್ವಚಿಂತನೆಗಳನ್ನು, ವಿಚಾರಗಳನ್ನು ನೆನಪು ಮಾಡಿಕೊಂಡು ಅವರು ಜಯಂತಿ ಮಾಡಿದ್ದಾರೆ. ಇವತ್ತು ಜಗತ್ತಿನಂತ ಬುದ್ಧನ ನೆನೀತಾರ. ಒಬ್ಬ ರಾಜ ಅಂತ ನೆನೆದಿಲ್ಲ. ನೋಡ್ರಿ, ಅವನ ಎಂತಹ ಸುಕೃತ ಪುಣ್ಯ ಇರಬೇಕು. ರಾಜಮನೆತನದಲ್ಲಿ ಹುಟ್ಟಿ ರಾಜನಾಗಿ ಮೆರಿಬೇಕಾದಂಥವ ವಿರಾಗಿಯಾಗಿ ರಾಜವನ್ನು ತ್ಯಾಗ ಮಾಡಿ, ಎಲ್ಲ ಭೋಗಗಳನ್ನ ತ್ಯಾಗ ಮಾಡಿ ಇವತ್ತಿಗೂ ಅವನ ಹೆಸರು ಉಳಿಯುವಂಗ ಅಜರಾಮರಾಗಿ ಬಿಡೋದು. ಅವನ ನಂತರ ಅವನಕಿನ ಪೂರ್ವದಲ್ಲಿ ಸಾಕಷ್ಟು ರಾಜರಾಗಿದ್ದಾರೆ. ದೊಡ್ಡ ದೊಡ್ಡ ರಾಜ್ಯಗಳನ್ನು ಕಟ್ಟ್ಯಾರ. ಬಹಳಷ್ಟು ಗುಡಿ ಗುಂಡಾರಗಳನ್ನು ಕಟ್ಟ್ಯಾರ. ಆದ್ರೆ ಬುದ್ಧನ ನೆನೆದಷ್ಟು ಉಳಿದಿದ್ದು ಯಾವ ರಾಜನನ್ನು ನೆನೆದಿಲ್ಲ. ಅವನು ಹೇಳಿದ್ದ ಒಂದು ತತ್ವ ಆಯಿತು, ಅವನು ನಡೆದಿದ್ದ ಒಂದು ಧಾರೆ ಆಯಿತು, ಅದನ್ನ ಒಂದು ಧರ್ಮ ಅಂದರು. ಯಾಕಂದ್ರೆ ಜಗತ್ತಿನ ಭೋಗದೊಳಗೆ ಸುಖ ಇರುವಂತ ಸತ್ಯವನ್ನು ತಿಳಿದು ಭೋಗದಿಂದ ವಿಮುಖನಾಗಿ ಸತ್ಯದ ಅನ್ವೇಷಣೆಗೆ ಹೋದ. ರಾಜನಾಗಿ ವೈಭೋಗದಲ್ಲಿರಬೇಕಾದಂತಹ ಈ ವಿಷಯಾದಿಗಳಲ್ಲಿ ಜಗತ್ತಿನಲ್ಲಿ ದುಃಖನ ಐತೆ ಅಂತ ತಿಳಿದು ಇದ್ರ ಮೇಲೆ ನಮ್ಮವನ್ನು ಬಿಟ್ಟು ಸತ್ಯವನ್ನು ಹುಡುಕೊಂಡು ಹೊಂಟ. ಸತ್ಯವನ್ನು ಹುಡುಕುವಂತ ಜಗತ್ತನ್ನಲ್ಲದ ಕಾಡು ಮೇಡುಗಳನ್ನ ತಿರುಗಿದ. ಸತ್ಯದ ಅನುಭವ ಎಲ್ಲಿಯೂ ಆಗಲಿಲ್ಲ. ಕಡಿಕೆ ಕುಂತ ಒಂದು ಗಿಡದ ತೆಳಗೆ ಕುಂತು ತನ್ನೊಳಗೆ ತಾನು ಹುಡುಕಾಕ ಶುರು ಮಾಡಿದ. ಆವಾಗ ಸತ್ಯದ ಅನುಭವ ಆಯಿತು. ಸತ್ಯ ಹೊರಗಡೆ ಎಲ್ಲಿಯೂ ಇಲ್ಲ. ಹೊರಗಡೆ ತೋರುವುದೆಲ್ಲ ಸತ್ಯ ಅನಿಸ್ತದೆ, ಶಾಶ್ವತ ಅನಿಸ್ತದೆ, ಖರೆ ಅನಿಸ್ತದೆ. ಆದರೆ ಯಾವುದೂ ಸತ್ಯ ಇಲ್ಲ. ಅದಕ್ಕೆ ಮಾಯೆ ಅಂತ. ಸತ್ಯದಂತೆ ತೋರ್ತತಿ, ಸತ್ಯನ ಅನಿಸ್ತತಿ. ಸಂಸಾರದ ಆಟ ಹಿಂಗೆ ಇದೆ. ಮನುಷ್ಯ ಯಾಕೆ ಇದರೊಳಗೆ ಬಿದ್ದು ವಿಲಿ 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 ಒದ್ದಾಡ್ತಾನ ಅಂದ್ರೆ ಇದು ಬಹಳ ಆಕರ್ಷಣೆ ಮಾಡ್ತೈತಿ. ಸತ್ಯದಂತನೂ ತೋರ್ತೈತಿ. ಹೌದಪ್ಪ, ಹೌದು ಅನಿಸ್ತೈತಿ. ಶಾಶ್ವತ ಹೆಂಗೆ ಇರ್ತಾನ ಅಂತ ಹೊಡೆದಾಡ್ತಾನ. ಶ್ರೀಮಂತ ಇರ್ಬೋದು, ಬಡವಿರ್ಬೋದು, ಓದಿದವಿರ್ಬೋದು, ಓದಲ್ದವಿರ್ಬೋದು, ಜೀವನ ಪರ್ಯಂತ ಹೊಡೆದಾಡ್ತಾನೆ ಇರೋನು. ಈ ಮಾಯೆ ಯಾರನ್ನೂ ಬಿಟ್ಟಿಲ್ಲ. ಯಾರನ್ನಾರ ಬಿಟ್ಟಿಲ್ಲ ಅಂದ್ರೆ ಯಾರನ್ನೂ ಬಿಟ್ಟಿಲ್ಲ. ಬಿಟ್ಟಿದ್ದಂದ್ರೆ ಬುದ್ಧ ಅಂತವ್ರಿಗೆ. ಅವರಿದನ್ನು ಬಿಟ್ಟರು ಇದು ಮಾಯೆ ಅಂತ ತಿಳಿದು. ನಮಗಿದನ್ನು ಬಿಡುವಂತ ಸಾಮರ್ಥ್ಯ ಬಂದಿಲ್ಲ. ಯಾಕಂದ್ರೆ ಇದು ಸತ್ಯ ಅಂತ ಹೇಳಿ ಅನಿಸ್ತದೆ ನಮ್ಗೆ. ಯಾಕೆ ಸತ್ಯ ಅನಿಸ್ತದೆ ಅಂದ್ರೆ ವಿವೇಕ ಇಲ್ಲ. ವಿಚಾರಣೆ ಮಾಡಲಿ, ಜೀವನದ ಬಗ್ಗೆ ವಿಚಾರಣೆ ಮಾಡಿ. ಉಣ್ಣುದು, ಉಡುದು, ತೊಡುದು ಎಷ್ಟು ಚಂದ ಐತಿ ಜೀವನ ಅಂತ ಹಿಂಗ ಹೋಗಿಬಿಡು. ಇದ್ರೊಳಗಿದ್ದಂತ ಕಷ್ಟ ಕಾರ್ಪಣ್ಯಗಳನ್ನ, ದುಃಖ ದುಮ್ಮಾನಗಳನ್ನ ವಿಚಾರ ಮಾಡಿ ನಾವು ತಿಳಿದೇ ಇಲ್ಲ. ಆ ಬುದ್ಧನಿಗೆ ಅಥವಾ ಸಿದ್ಧಾರ್ಥ ಗೌತಮನಿಗೆ ಎಂಥ ಒಂದು ಸುಖದ ಪುಣ್ಯ ಇರಬೇಕು. ಒಂದು ರಾಜಮನೆತನದಲ್ಲಿ ಹುಟ್ಟಿ ಎಲ್ಲಾ ಭೋಗಭಾಗ್ಯಗಳಿದ್ದು ಎಂದೂ ದುಃಖ ಬರಲಾರ್ದಂಗ ತಂದೆ ಅವನನ್ನ ಬೆಳೆಸಿದ್ರು ಸದ್ಯಕ್ಕ ಒಂದ್ಸಲ ನೋಡಿದ ತಕ್ಷಣ ಇದು ಜಗತ್ತಿನ ಬಗ್ಗೆ ಅವನಲ್ಲಿ ಹುಟ್ಟಿದಂತಹ ಭಾವ
ನಮ್ಮಲ್ಲಿ ಯಾಕೆ ಹುಟ್ಟುದಿಲ್ಲ? ಯಾಕೆ ಸುಖದ ಪುಣ್ಯ ಅಂತ. ಪುಣ್ಯದ ಫಲ ಜೋರು ಬೇಕಲ್ಲ. ಪುಣ್ಯದ ಫಲ ಜೋರಿದ್ದಾಗ ಜಗತ್ತಿನೊಳಗೆ ನಿನ್ನ ಸಂಗಡ ಏನಿರಲಿ ಏನಿಲ್ಲದೆ ಇರಲಿ ಇದು ಯಾವುದು ಲೆಕ್ಕಕ್ಕೆ ಬರುವುದು. ಪುಣ್ಯದ ಫಲ ಜೋರಿದ್ರೆ ಸದ್ಗುರುನಾಥ ಹುಡ್ಕೊಂಡು ಬರ್ತಾನ. ಪುಣ್ಯ ಇರ್ಲಿಕ್ಕಂದ್ರೆ ಸದ್ಗುರುನಾಥನ ಸಾನ್ನಿಧ್ಯದೊಳಗೆ ಇದ್ರೂ ಸದಕ್ಕ, ಸತ್ಸಂಗದೊಳಗೆ ಇದ್ರೂ ಸದಕ್ಕೆ ಇದು ತಿಳಿದಿಲ್ಲ. ಪುಣ್ಯವಣೆ ಮಾಡು ಅಂತ ಹೇಳ. ಯಾಕೆ ಇದ್ರೊಳಗೆ ಬಹಳ ಮಂದಿ ರುಚಿಸುವುದಿಲ್ಲ ಅಂದ್ರೆ ಪುಣ್ಯದ ಫಲ ಜೋರಿಲ್ಲ. ಸಂಸಾರ ಇನ್ನೊಂದು ಬಾಳೆ ಮಾಡೋದು, ಇನ್ನೊಂದು ಹೊಲ ಮನಿ ಉಳಿ ಕಟ್ಟಿ ಕುತ್ಕೊಂಡು ಇನ್ನೊಂದು 4 ಮಾತು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಟಿವಿ ಸೀರಿಯಲ್ ಧಾರಾವಾಹಿ ಅದು ಇದು ನೋಡಿ ಸಮಯ ಹಾಳು ಮಾಡಿ ಜೀವನ ಹಿಂಗೆ ಹೋಗ್ತದೆ. ಮುಂಜಾನೆ ಹೇಳ್ತಾನ ಕಾತಲ್ಲಿ ಹೆಂಗಾತ ಅನ್ನೋದು ಗೊತ್ತಾಗೋದಿಲ್ಲ. ಆ 12 ತಾಸು ಎಚ್ಚರ ಅವಸ್ಥೆಯೊಳಗೆ ಏನು ಮಾಡ್ಯಾನ ಅಂದ್ರೆ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ಯಾನ, ತನ್ನ ಬಗ್ಗೆ ಇಲ್ಲ. ತನ್ನ ಬಗ್ಗೆ ವಿಚಾರ ಮಾಡಬೇಕಂತ ನಾನು ಸ್ವಲ್ಪ ಎಚ್ಚರಣ ಆಗಿಲ್ಲ. ಎಚ್ಚರ ಆದ್ರೆ ವಿಚಾರ ಮಾಡಾಕಸ್ತತಿ. ಎಚ್ಚರ ಆಗಕ್ಕೆ ಈ ಮಾಯ ಬಿಡುದಿಲ್ಲ. ಎಚ್ಚರ ಆಗಬೇಕಂದ್ರೆ ಈ ಮಾಯ ಬಿಡುದಿಲ್ಲ. ಅಜ್ಞಾನದ ಮಾಯ ಮುಸುಕು ಹಾಕಿ ಮತ್ತೆ ಮತ್ತೆ ಇದ್ರೊಳಗೆ ರುಚಿ ಐತೆ ಅನಿಸ್ತತಿ. ಸಂಸಾರದೊಳಗೆ ಇನ್ನೂ ಸ್ವಲ್ಪ ಏನಾರ ಮಾಡಿದ್ರೆ ಮನಿ ಒಂದ್ ಸ್ವಲ್ಪ ಬಿದ್ದಂಗ ಆಗೈತಿ. ದೊಡ್ಡ ಮನಿ ಕಟ್ಟಿದ್ರೆ ಹೊಲ 1-2 ಎಕರೆ ಐತಿ, ಇನ್ನೊಂದು 4 ಎಕರೆ ಆದ, ಮಕ್ಕಳು ಮದುವೆ ಆದ, ಮೊಮ್ಮಕ್ಕಳಾದ, ಮಾಯಿ ನಿನ್ನ ಜೀವನವನ್ನು ಹಿಂಗ ಮುಗಿಸಿಬಿಡಬೇಕು. ನಿನಗೆ ಎಚ್ಚರಗೊಳ್ಳಾಕ ಸಮಯನ ಕೊಡುವುದಿಲ್ಲ. ಅದಕ್ಕೆ ಸುಕೃತ ಪುಣ್ಯದ ಬಲ ಜೋರಿತ್ತಂದ್ರೆ ಈ ಸಂಸಾರದ ಮಾಯೆ ಆವರಣದೊಳಗೆ ಇದ್ರೂ ಸದಕ್ಕೆ ಎಚ್ಚರ ಆಗಿಬಿಡ್ತದೆ. ಆ ಬುದ್ಧನ ಒಂದು ದಿನ ಹೊರಗೆ ಬಿದ್ದವಾಗ ಈ ಜಗತ್ತು ಬಹಳ ವಿರೋಧ ಭಾಸ ಅನ್ನಿಸ್ತಿ. ಈ ಶರೀರಕ್ಕೆ ಮುಪ್ಪು ಬರ್ತತೆ ಅಂದ, ಇರುವುದು ದಿನ ಸಾಯ್ತೈತೆ ಅಂದ, ರೋಗ ರುಚಿಗಳು ಬರ್ತಾವ ಅಂದ. ನಾವೆಲ್ಲ ಇದನ್ನ ಕಣ್ಣೆದುರಿಗೆ ದಿನ ನೋಡ್ತೇವೆ. ಮತ್ತೆ ಎಷ್ಟೊಂದು ಉದಾಸೀನ ಭಾವ. ಅವಾಗ ಬಿಡ ನಮಗಲ್ಲ. ನಾವು ಬಾಳೆ ಮಾಡಿದ್ರೆ ಗೆದ್ದ ತೀರ್ತೇವ ಅಂತ ನಮ್ದು. ಬಾಳೆ ಮಾಡಿದ್ರೆ ಗೆದ್ದ ಮಕ್ಕಳು ಮರಿನ ಚಂದ ಮಾಡಿ, ನಿಮ್ಮಪ್ಪ ನಿಮ್ಮವ್ವ ಚಂದ ಮಾಡಕ್ಕಾಗಿಲ್ಲ, ನೀನು ಮಾಡ್ತೀನಿ. ಚಂದ ಮಾಡಿ ಹೋಗ್ಯಾರ ಅವರು, ನೀ ಚಂದ ಅದೀಯ? ಸಾಧ್ಯ ಇಲ್ಲ. ಇದು ಕೆಡುವಂತದ್ದು, ಇದು ವಿಕಾರ ಆಗುವಂತದ್ದು. ಮತ್ತೆ ಹಾಕಿದ್ರೆ ಮೇಲೆ ಇಷ್ಟೊಂದು ಮೋಹ. ಅದಕ್ಕೆ ಈ ಸಂಸಾರದ ಮೇಲಿನ ಮೋಹ ತರ ಅಲ್ಲ. ವಿಚಾರ ಮಾಡಿ ನೋಡು ಸ್ವಲ್ಪ. ಆ ವಿಚಾರದ ಶಕ್ತಿ ನಿನ್ನೊಳಗೆ ಯಾಕೆ ಬರೋದು? ಸುಕೃತ ಪುಣ್ಯದ ಬಲ ಜೋರಾಗಿಲ್ಲ. ಪಾಪಿಗಳ ಸಂಘದೊಳಗೆ ಅದಿ, ದುಶ್ಚಟರ ಸಂಘದೊಳಗೆ, ದುರ್ಜನರ ಸಂಘದೊಳಗೆ ಕುಂತಿ ಸದ್ವಿಚಾರಗಳಿಲ್ಲ, ಸಚ್ಚಿಂತನೆಗಳಿಲ್ಲ. ಮತ್ತ ಆ ವಿವೇಕ ಜಾಗರಾಗಿ ಎಚ್ಚರ ಆಗಂದ್ರೆ ಯಾವಾಗ ಸಾಧ್ಯ ಐತಿ? ಸಜ್ಜನರ ಸಂಘಕ್ಕೆ ಬರ, ಸದ್ವಿಚಾರಗಳನ್ನ ಕೇಳ. ಬರೀ ಇನ್ನೊಬ್ಬರದ್ದು ಮಾತಾಡ್ಕೊಂಡು ಕುಂತ ಜೀವನ ಕಳೆದ್ರೆ ಎದಕ್ಕೆ ಬರ್ತದೆ? ಇನ್ನೊಬ್ಬರದು ಅಂದ್ರೆ ಬೇರೆ ಅಲ್ಲ, ಈ ಶರೀರದ್ದು, ಈ ಜಗತ್ತಿದ್ದು. ಇದು ಇನ್ನೊಂದು. ಇದನ್ನ ತಿದ್ದುದು, ಇದನ್ನ ತೀಡೋದು, ಇದನ್ನ ಸ್ವಚ್ಛ ಮಾಡೋದು, ಇದಕ್ಕ ಉಣಿಸೋದು, ಇದಕ್ಕ ತೊಡಸೋದು, ಇದರೊಳಗೆ ಚಂದ ಕಾಣಬೇಕಂತ ಕೂತಿಯಲ್ಲ. ಇದು ಚಂದ ಆಗುವಂತ ವಸ್ತುನ ಹೆಂಗ ನೋಡ್ಕೊ. ಇದು ಸೋರುದು ನಾವು. ಇದು ಮಲಬೇಡ ಬೆಸಿಗೆ ಅಂತ ಹೇಳ್ಯಾರ. ಆದ್ರೆ ಎಚ್ಚರಿಕೆ ಇಲ್ಲ ನಿನಗೆ. ಅದು ನಮ್ಮ ಸಂಬಂಧ ಇಲ್ಬಿಡ್ರಿ. ಇದಕ್ಕೆಷ್ಟು ನಾರು ಎಣ್ಣೆ ಹೊಡೆದು, ಇದಕ್ಕೆಷ್ಟು ಮುಷ್ಟಾನ ಭೋಜನ ಹಾಕು, ಇದು ಕೆಟ್ಟ ಹೋಗತಿ. ಬುದ್ಧ ಒಮ್ಮೆ ನೀಡಿ ಅಂದು ಬಿಟ್ಟ, ನನಗೆ ಇದರಿಂದ ಬಿಡುಗಡೆ ಬೇಕಪ್ಪ. ನಾ ಇದ್ರೊಳಗೆ ಇರ್ಲಕ್ಕಲ್ಲ, ಬಿಡುಗಡೆ ಬೇಕಿದ್ರಿಂದ. ಎಂದು ಬಿಡುಗಡೆ ಆಗೀನಿ? ಸಾವನ್ನ ಎಂದು ಗೆದ್ದೇನೆ ನಾನು? ಮುಪ್ಪನ್ನ ಎಂದು ದೂರ ಮಾಡ್ಕೊಂಡೆ ನಾನು?
ಅವನಿಗೆ ಜ್ಞಾನ ಇರಲಿಲ್ಲ. ಆದರೆ ಸುಖದ ಪುಣ್ಯದ ಫಲ ಅವನಲ್ಲಿ ಪ್ರಶ್ನೆ ಹೋಗ್ತಾ ಇತ್ತು. ಎಂದು ನಾ ಈ ಸಾವಿನಿಂದ ಬಿಡುಗಡೆ ಬಂದೇನೆ, ಎಂದು ನಾ ಅತ್ಯಂತ ದುಃಖದಿಂದ ನಿವೃತ್ತ ಹೊಂದೇನೆ, ಪಾರಾಗಿದ್ದೇನೆ, ಎಂದು ರೋಗ ರುಜಿಗಳಿಂದ ನಾ ಮುಕ್ತನಾದೇನೆ, ಹಣ್ಣ ಮುದುಕಾಗಿ ಸತ್ತು ಹೋಗುವುದು ನನಗೆ ಬೇಕಾಗಿಲ್ಲ, ನಾ ಅಜರಾಮರವಾಗಿ ಉಳಿಬೇಕು ಅನ್ನುವಂತಹ ಒಂದು ಬಯಕೆ ಅವನಲ್ಲಿ ಹುಡುಕುವಂತ ಹೋದ, ಜಗತ್ತಿನ ತುಂಬ ಹುಡುಕಿದ. ಯಾರ ಅಜರಾಮರಾಗಿ ಹೋದಾರೋ ಹೆಂಗ ನೋಡಿದ, ಎಲ್ಲರೂ ವಿಷಯಾಗಿ ಹೂವ ರೋಗ ರುಚಿಗಳು ಎಲ್ಲರಿಗೂ ಬಂದಿದ್ದ, ಹಸು ಕೃಷಿಗಳ ಬಾಧೆ ಎಲ್ಲರಿಗೂ ಇದ್ದಿದ್ದ. ಮತ್ತೇನು ವಿಚಿತ್ರ, ಇದ್ರೊಳಗೆ ಯಾಕಿಷ್ಟು ಜನ ಬಡದಾಡ್ಕೋತ ಕೂತಾರ ಅಂದ. ಏನು ವಿಚಿತ್ರ ಇದು, ಇಷ್ಟೆಲ್ಲ ಇದ್ರು ಮತ್ತೆ ಇದ್ರೊಳಗೆ ಬಡದಾಡ್ತಾರಲ್ಲ ಜಗತ್ತಿನ ಜನ. ಅದಕ್ಕೆ ವಿಚಾರ ಮಾಡಿದ, ಜಗತ್ತಿನ ತುಂಬ ಹುಡುಕಾಡಿದ, ಎಲ್ಲಾದ್ರೂ ಇದು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಹೆಂಗ ಅಂತ. ಎಲ್ಲೂ ಸಿಗಲಿಲ್ಲ. ಕಡಕ ವಿಚಾರ ಕಣೆ ಅಂತ ವಿಚಾರ ಮಾಡ್ತಾ ಮಾಡ್ತಾ ದಿನಗಳು ಹುಡ್ಕೋಂತ ಹೋದು. ಹಂಗ ಏಕಾಂತದಲ್ಲಿ ತನ್ನೊಳಗೆ ತಾನು ಹುಡುಕುವಂತ ಕುಂತ. ಏನಿದು ಜಗತ್ತು ಮಾಯೆ, ತೋರ್ತಕ್ಕಂಥ ಜಗತ್ತು ಯಾವುದಿದು? ಇದು ಸತ್ಯನ? ಇದು ಶಾಶ್ವತನ? ಇದು ಯಾಕೆ ಹಿಂಗ? ಅವಾಗ ತಿಳಿತೇವ, ಈ ಜಗತ್ತಂದ್ರ ಇದು ವಿಷಮ, ಇದು ವಿಕಾರ ಆಗುವಂತದ್ದ. ಹುಟ್ಟೇತಂದ ಮೇಲೆ ಸಾವು ಶತಸಿದ್ಧ. ಇದಕ್ಕೆ ಯಾವುದು ಹುಟ್ಟೈತಿ ಅದು ಸಾಯ್ತೈತಿ. ಆದ್ರೆ ಇದನ್ನೆಲ್ಲ ನೋಡತಕ್ಕಂಥವನ ನಾನೊಬ್ಬವನು ಬೇರೆ ಇದ್ದೇನೆ, ನಾನು ಅಜರಾಮರ, ನಾನು ಹುಟ್ಟು ಇಲ್ಲ ಸಾವು ಇಲ್ಲ ಅನ್ನುವಂಥ ಸತ್ಯವನ್ನು ಕಂಡುಕೊಂಡು ವಿಚಾರ ಮಾಡ್ತಾ ಮಾಡ್ತಾ ನೋಡಿದ. ತೋರ ಜಗತ್ತೆಲ್ಲ ನನ್ನೊಳಗೆ ತೋರಿದಂಥದ್ದಲ್ಲ ಇದು. ನಾನಿಲ್ಲ ಅಂದ್ರೆ ಈ ಜಗತ್ತಿಲ್ಲ. ಈ ಶರೀರ ನಾನಿಲ್ಲ ಅಂದ್ರೆ ಇದರಲ್ಲಿ ಇಲ್ಲ. ಆಟ ಬಂದಿದ್ದು. ಇದಕ್ಕೆ ನಾನ ಆಧಾರ. ನನ್ನ ಆಧಾರದ ಮೇಲೆ ಈ ಜಗತ್ತು ತೋರಾಕತತಿ, ನನ್ನ ಆಧಾರದ ಮೇಲೆ ಈ ಶರೀರ ನಡೆಯಾಕತತಿ. ನಾನಿಲ್ಲ ಅಂದ್ರೆ ಇದ್ರ ಚಲನವಲನಗಳೆಲ್ಲ ಬಂದಾಗಿ ಬಿಡ್ತಾವ. ಅದಕ್ಕೆ ನಾನೇ ನಾನು ಬೇರೆ, ಈ ಶರೀರನ ಬೇರೆ. ಇದಕ್ಕೆಲ್ಲದಕ್ಕೂ ಸಾಕ್ಷಿ ಸ್ವರೂಪನ ನಾನು, ಇದಕ್ಕೆಲ್ಲದಕ್ಕೂ ಆಧಾರವಾಗಿರತಕ್ಕಂಥ ಸತ್ಯನ ನಾನು. ತೋರತಕ್ಕಂಥದ್ದೆಲ್ಲ ಮಿಥ್ಯ. ಈ ಶರೀರ ತೋರೈತಿ ಅಂದ ಮೇಲೆ ಒಂದು ದಿನ ಅಡಗುತ್ತದೆ. ಇದು ಪಂಚವಾಯುಭೂತಗಳಿಂದ ಶರೀರ ಇದು ತೋರೈತಿ ಅಡಗ್ತದೆ. ಇದಕ್ಕೆ ಯಾಕೆ ನಾ ಚಿಂತೆ ಮಾಡಬೇಕು ಅನ್ನೋ ಸತ್ಯ ಗೊತ್ತಾಯ್ತು. ಅವತ್ತು ಸಾವನ್ನ ಗೆದ್ದವ. ನಾನು ಸಾಯವಲ್ಲ. ಸಾಯುವಂಥದ್ದು ಶರೀರ. ಹುಟ್ಟಿದಂದ್ರೆ ಸಾಯ್ಬೇಕದು. ನನಗೆ ಮುಪ್ಪಿಲ್ಲ. ನಾನು ಹಿಂದೆ ಹೆಂಗಿದ್ನಿ, ಇವತ್ತು ಹಂಗದೇನೆ, ಮುಂದೂ ಹಂಗ ಇರ್ತೇನೆ. ಕಾಲಗಳು ಉರುಳಿ ಹೋಗಲಿ, ರಾಜ್ಯಗಳು ಉರುಳಿ ಹೋಗಲಿ, ಜಗತ್ತ ಮುಳಿ ಹೋಗಲಿ, ಆದರೆ ನಾನು ಮಾತ್ರ ಯಾವಾಗಲೂ ಹಿಂಗೆ ಇರುವಂತವ. ಈ ಶರೀರ ಬಂದು ಪೂರ್ವದಲ್ಲಿಯೂ ನಾನಿದ್ನಿ, ಈ ಶರೀರ ಅಳದು ಹೋದ ಮೇಲೂ ನಾನಿರ್ತೇನೆ. ನಾನೇ, ನಾನು ಅಂದ್ರೆ ಸತ್ಯ. ಬಾಲಕಾವಸ್ಥೆಯೊಳಗೂ ಹಂಗ ಇದ್ನಿ, ಯೌವನಾವಸ್ಥೆಯೊಳಗೂ ಹಂಗ ಅದೇನೆ, ಮುಪ್ಪಾವಸ್ಥೆಯೊಳಗೂ ಹಂಗ ಅದೇ. ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಶರೀರ ಬದಲಾವಣೆ ಹಾಕುವಂತ ಹೊಂಟವು, ಜಗತ್ತು ಬದಲಾವಣೆ ಹಾಕುವಂತ ಹೊಂಟೈತಿ. ಆದ್ರೆ ನಾನು ಎಂದೂ ಬದಲಾವಣೆ ಆಗಿಲ್ಲ. ಇದು ಯಾವಾಗ ಅನುಭವಕ್ಕೆ ಬರ್ತೈತಿ? ನಿನ್ನ ನಿಜವನ್ನು ನೀ ಅರ್ಥ ಮೇಲೆ. ಇಲ್ಲಂದ್ರೆ ನಾನು ಹುಟ್ಟವ, ಸಾಯವ, ನಾ ರೋಗಿ, ನಾ ಪಾಪಿ, ನಾ ಬಡವ, ನಾ ಶ್ರೀಮಂತ, ನಾ ಗಂಡು, ನಾ ಹೆಣ್ಣು
ಅನ್ನುವಂತ ಭಾವ ಅಂತಃಕರಣದೊಳಗೆ ತುಂಬಿ ಭಾವವನ್ನು ಕೆಡಿಸಿ ಬಿಡುತ್ತದೆ. ಯಾವುದು ಕೆಟ್ಟ ಹೋಗ್ತಲ್ಲ ಅದನ್ನ ನಂಬ್ಕೊಂಡು ಕುಂತಿ ಅದಕ್ಕೆ ಅಂತಃಕರಣ ಕೆಟ್ಟುವಂತ ಹೋಯ್ತು. ಯಾವುದು ಪರಿಶುದ್ಧವಾದೈತೆ ಅದನ್ನು ನಂಬು, ಅಂತಃಕರಣ ಯಾವಾಗಲೂ ಪರಿಶುದ್ಧವಾಗಿ ಉಳಿತು. ಅದಕ್ಕೆ ನಾವು ಸಂಘ ಎದರದ್ದು ಮಾಡಬೇಕಾಗೈತಿ? ಆ ಪರಿಶುದ್ಧವಾದಂತ ಸತ್ಯದ ಸಂಘ. ಅಂತ್ಯಕಾಲದೊಳಗೆ ಬುದ್ಧಿಗೆ ತಿಳಿತಿತ್ತು. ಈ ಸತ್ಯವನ್ನು ತಿಳಿಸಬೇಕಂತ ಜಗತ್ತಲ್ಲಿ ತುಂಬಾ ತಿರುಗಿಲ್ಲ. ಸತ್ಯವನ್ನು ಹೇಳ್ಕೊಂತ ಹೋದ ಜಗತ್ತಿಗೆ. ಸಾವಿರಾರು ಲಕ್ಷ ಗಂಟಲೆ ಜನ ತಿಳ್ಕೊಂತ ಹೋದ. ರಾಜನಾಗಿ ಹೇಳಿದ್ರೆ ಕಟ್ಟುಕೊಂಡು ತುದಿಗಿಟ್ಟು ಹೇಳಿದ್ರು ಯಾರು ಅದನ್ನು ನಂಬುತ್ತಿದ್ದಿಲ್ಲ, ತಿಳಿತಿದ್ದಿಲ್ಲ. ಆ ಅನುಭವ, ಆ ಜ್ಞಾನ ಆ ಜಗತ್ತಿಗೆ ಅವನು ಹೇಳುವಂತ ಶಕ್ತಿಯನ್ನು ತಂದು ಕೊಡ್ತಾನೆ. ಅದಕ್ಕೆ ಅಂತ ಸತ್ಯವನ್ನು ತಿಳಿಬೇಕಾಗಿದೆ. ಆ ಸತ್ಯ ಎಲ್ಲರೊಳಗೂ ಐತಿ, ಆದ್ರೆ ವಿವೇಕದ ಕಣ್ಣು ತೆಗಿಬೇಕಾಗಿದೆ. ಎಂದು ನಾವು ಅಂತಃಕರಣದಲ್ಲಿ ಆ ವಿವೇಕದ ಕಣ್ಣನ್ನು ತೆಗೆದ ಇದನ್ನು ಸತ್ಯವನ್ನು ನೋಡ್ಕೊಂತ ಹೋಗ್ತೇವೆ, ಜೀವನ ಸರಳ ಆಗಿರುತ್ತೆ. ಬುದ್ಧನ ಚಿಂತೆ ಆ ಕ್ಷಣದೊಳಗೆ ಕಳೆದು ಹೋಗಿಬಿಡುತ್ತೆ. ಸಾವಿನ ಬಗ್ಗೆ ಇದ್ದ ಭಯ ಅಳೆದು ಹೋಗಿಬಿಡುತ್ತೆ. ಬೇಕನ್ನೋ ಬಯಕೆಗಳ ನಾಶ ಆಗಿಬಿಟ್ಟು ಆನಂದಮಯವಾಗಿಬಿಟ್ಟ. ನೀವು ನಿಮ್ಮ ಜೀವನದೊಳಗೆ ಇದನ್ನು ಅನುಭವ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ಕೋತ ಹೊಂಟ. ಅದಕ್ಕಾಗಿ ಇದನ್ನು ತಿಳ್ಕೋಬೇಕಂತೇಳಿ ಎಷ್ಟೋ ರಾಜ ಮಹಾರಾಜರು ಇವನ ಬೆನ್ನು ಹತ್ತಿದ್ರು. ಜಗತ್ತಿನ ಗೆದಿಬೇಕಂತ ಹೋದಂತವರು ಇವನನ್ನ ಅನುಯಾಯಿಗಳಾದ್ರು. ಅಂತ ಒಂದು ಆನಂದ ಐತೆ ಅದರೊಳಗೆ. ಜಗತ್ತನ್ನ ಗೆದ್ರು ನಿನಗೆ ಅದರೊಳಗೆ ಆನಂದ ಇಲ್ಲ. ಜಗತ್ತು ವಿಕಾರ ಆಗುವಂಥದ್ದು. ಅದಕ್ಕಾಗಿ ಜಗತ್ತಿನ ಬೆನ್ನು ಹತ್ತಬೇಡ. ಜಗತ್ತು ಬೆನ್ನು ಹತ್ತಿದೆ ಅಂದ್ರೆ ಅದು ನಿನ್ನನ್ನು ಅದರೊಳಗೆ ಎಳ್ಕೊಂಡು ಬಿಡುತ್ತೆ. ಅದಕ್ಕೆ ಜಗತ್ತನ್ನು ದೂರ ಸರಿಸಿಟ್ಟು ಬಿಡುತ್ತೆ. ಇದು ಮಾಯೆ. ಇದರೊಳಗೆ ಏನು ಸತ್ವಭರಿತವಾದಂಥದ್ದು ಯಾವುದೂ ಇಲ್ಲ. ನಾನು ಸುಖಿ ಆಗಬೇಕಂತ ಏನು ಬಯಸಿನಲ್ಲ, ಅಂತ ಸತ್ಯ ವಸ್ತು ಸತ್ವಭರಿತವಾದಂತಹದ್ದು ಜಗತ್ತಿನೊಳಗೆ ಯಾವ ವಸ್ತುವೂ ಇಲ್ಲ. ಯಾವ ಭೋಗದೊಳಗೂ ಸುಖ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಸುಖವನ್ನು ಹುಡುಕ್ತಿಯಲ್ಲ, ಯಾವ ಭೋಗದೊಳಗೂ ಸುಖ ಅನ್ನೋದಿಲ್ಲ. ಸುಖದ ಮರೀಚಿಕೆ ಅದು. ಆಗಲಿ ವಿಪಕ್ಷ ಕೂಡ ಹೇಳಿದ್ರು, ಕಣ್ಣು ರೆಪ್ಪಿ ಬಿಡಿ ಒಳಗೆ ಕೋಲು ಮಿಂಚು ಹೊಡೆದಂಗ ಸಾಸ್ವಿ ಕಾಳಿನಷ್ಟು ಸುಖಕ್ಕಾಗಿ ಜಗತ್ತಿನ ತುಂಬ ಮನುಷ್ಯ ಹುಡುಕ್ತಾನ. ಶಬ್ದದಲ್ಲಿ ಹುಡುಕ್ತಾನ, ಸ್ಪರ್ಶದಲ್ಲಿ ಹುಡುಕ್ತಾನ, ರೂಪದಲ್ಲಿ ಹುಡುಕ್ತಾನ, ರಸದಲ್ಲಿ, ಗಂಧದಲ್ಲಿ. ಇಂದ್ರಿಯಗಳ ನಾಶಕ್ಕೂ ಅಂತ ಹೋಗ್ತಾವ. ಕಣ್ಣನೊಬ್ಬ ಕತಿ ನೋಡಬೇಕು ಅನ್ನೋ ಆಸೆ ತೀರೋದಿಲ್ಲ. ಕಿವಿ ಮಂದಕ್ಕವು ಕೇಳಬೇಕನ್ನೋ ಬಯಕೆ ಹೋಗುವುದಿಲ್ಲ ಅಲ್ಲ. ಹಲ್ಲು ಉದುರಿ ಹೊಕ್ಕವು ತಿನ್ನಬೇಕನ್ನೋ ಆಸೆ ಮುಗಿಯುವುದಿಲ್ಲ. ಎಷ್ಟು ವಿಚಿತ್ರ ಐತಿ ನೋಡಿ. ಬಯಕೆ ಆಸೆಗಳು ಅಳಿದ ಇಲ್ಲ, ಬೆಳೀತಾ ಹೋಗ್ತಾವ. ಹಂಗ ಯಾಕಂದ್ರೆ ವಿವೇಕ ಇಲ್ಲ. ಅದನ್ನು ಕತ್ತರಿಸಿ ಒಗೆಯುವಂತ ಸಾಮರ್ಥ್ಯ ಇಲ್ಲ. ಯಾವ ಕ್ಷಣದೊಳಗ ನೀನು ಆ ಬಯಕೆ ಆಸೆಗಳನ್ನ ಕತ್ತರಿಸಿ ಹಾಕುವಂತ ಸಾಮರ್ಥ್ಯವನ್ನು ಬೆಳೆಸ್ಕೊಂತಿ, ಇದ್ರೊಳಗೆ ಏನೈತಿ ಈ ಜಗತ್ತಿನೊಳಗ ಅಂತ ವಿಚಾರ ಮಾಡಕತ್ತಿ, ಆ ಕ್ಷಣದಿಂದ ನೀನು ನಿತ್ಯ ಸುಖಿ. ಅದಕ್ಕೆ ಆ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಅದಕ್ಕೆ ಸಜ್ಜನದ ಸಂಘ ಏನ್ ಮಾಡ್ತತಿ ನಮಗಂದ್ರ, ಕನಿಷ್ಠ ಪಕ್ಷ ಈ ಜಗತ್ತನ್ನು ನೋಡುವಂತ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ಕೊಂತತಿ. ಅಂತಃಕರಣದಲ್ಲಿ ವಿಶಾಲವಾದ ಮನೋವೃತ್ತಿಯನ್ನು ಬೆಳೆಸ್ತತಿ. ಜಗತ್ತನ್ನು ಸಮಾನವಾಗಿ ಸ್ವೀಕರಿಸುವಂತ ಶಕ್ತಿಯನ್ನು ಬೆಳೆಸ್ತತಿ. ಜಗತ್ತನ್ನು ಎದುರಿಸುವಂತ ಸಾಮರ್ಥ್ಯ ಬರ್ತತಿ. ಅವಾಗ ಮನಸ್ಸು ಶಾಂತ ಆಗಿ ಉಳಿತು. ಮನುಷ್ಯ
ಇದನ್ನ ತನ್ನೊಳಗೆ ಹುಡುಕುದು ಬಿಟ್ಟು ಜಗತ್ತಿನಲ್ಲಿ ಎಲ್ಲೆಲ್ಲಿ ಹುಡುಕುವಂತ ಹೊಂಟ ಶಾಂತಿ ಸಮಾಧಾನವನ್ನು. ಈ ಸತ್ಯವನ್ನು ತಿಳಿದ ಮೇಲೆ ಶಾಂತಿ ಸಮಾಧಾನ ಆನಂದ ತನ್ನಿಂದ ಹುಟ್ಟುವಂತ. ನಿನ್ನ ನಿಜ ಸ್ವರೂಪನಾದ, ನೀ ಆನಂದ ಸ್ವರೂಪನಾದಿ, ನೀ ಶಾಂತ ಸ್ವರೂಪನಾದಿ. ಯಾವ ಕ್ಷಣದಿಂದ ನೀ ಸತ್ಯವನ್ನು ತಿಳಿತಿ ಆ ಕ್ಷಣದಿಂದ ನಿನ್ನ ಶಾಂತ ಸುಖಿ. ಅದಕ್ಕೆ ಈ ಸತ್ಯವನ್ನು ತಿಳಿ. ಈ ಸತ್ಯವನ್ನು ತಿಳಿಬೇಕಂದ್ರೆ ಮೊದಲೇ ಸುಕೃತ ಪುಣ್ಯ ಬೇಕು. ಒಳ್ಳೆ ಕರ್ಮಗಳನ್ನು ಮಾಡ್ತಾ, ಸೇವಾ ಸತ್ಕರ್ಮಗಳನ್ನು ಮಾಡ್ತಾ, ದಾನ ಧರ್ಮಾದಿಗಳನ್ನು ಮಾಡ್ತಾ ಸುಕೃತ ಪುಣ್ಯದ ಗಂಟನ್ನು ಬೆಳೆಸ್ಕೊಂತ ಹೋಗು. ಅಂದಾಗ ಆ ವಿವೇಕ ಜಾಗೃತತೆ. ಇಲ್ಲ ಅಂದ್ರೆ ಸಜ್ಜನರೊಳಗೆ ಸಂಘದೊಳಗೆ ಎದುರಿಸೋದಕ್ಕೆ, ಸತ್ಪುರುಷರ ಸಾನ್ನಿಧ್ಯದೊಳಗೆ ಎದುರಿಸೋದಕ್ಕೆ, ಬುದ್ಧ ಬಂದು ನಿಂತರಿಸೋದಕ್ಕೆ ನಾವು ಮತ್ತೆ ವಿಷಯಾದಿಗಳನ್ನ ಬೇಡ್ತೇವೆ. ವಿಷಯನ ತ್ವರಿ ಅಂತ ಹೇಳ್ತಾನ, ವಿಷಯಗಳನ್ನ ಕೊಡಪ್ಪ, ಇನ್ನೂ ಸ್ವಲ್ಪ ಸುಖಿ ಹಾಕೇನೆ, ಇನ್ನೊಂದು ಸ್ವಲ್ಪ ಸಿರಿ ಸಂಪತ್ತು ಕೊಡು, ಇನ್ನೊಂದು ಸ್ವಲ್ಪ ಆಯುಷ್ಯ ಆರೋಗ್ಯ ಕೊಡು, ಇವನ್ನ ಬೇಡ್ತೇವಲ್ಲ ನಾವು. ಇನ್ನೊಂದು ಸ್ವಲ್ಪ ಸಿರಿ ಸಂಪತ್ತು, ಇನ್ನೊಂದು ಸ್ವಲ್ಪ ಆಯುಷ್ಯ, ಇನ್ನೊಂದು ಸ್ವಲ್ಪ ಆರೋಗ್ಯ, ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಬದುಕು ಹಂಗ ಮಾಡ, ನಾನು ಇನ್ನೊಂದು ಸ್ವಲ್ಪ ಭೋಗಿಸ್ತೇನೆ. ಎಷ್ಟು ದಿನ ಭೋಗಿಸಿ ಅಲ್ಲ, ಈಗ ಏನಾಯ್ತು ನೋಡಕ್ ಪ್ರಶ್ನೆ ಇಲ್ಲ. ಇನ್ನೊಂದು ಸ್ವಲ್ಪ ಕೊಟ್ಟರೆ ಏನ ಉಳ್ದತಿ, ಇನ್ನೊಂದು ಸ್ವಲ್ಪ ಆಸೆ ಉಳ್ದ, ಅವನಷ್ಟು ಮುಗಿಸ್ಕೊಡ್ತೇನೆ. ಆ ಆಸೆ ಮುಗಿಯುದಿಲ್ಲ. ಸ್ವಲ್ಪ ಮಕ್ಕಳು ಮದುವೆ ಮಾಡ್ಬೇಕಾಗ್ತೇನೆ, ಮೊಮ್ಮಕ್ಕಳನ್ನು ನೋಡ್ಬೇಕಾಗ್ತೇನೆ. ಆಸೆ ಮುಗಿಯುದಿಲ್ಲ, ಮತ್ತೆ ಬೆಳಿತೈತೆ ಆಸೆ. ಮಂಗ್ಯನವಲ್ಲ ಹಂಗ ಬೆಳಕೋತ ಹೋಗ್ತದೆ. ಜೀವನ ಪರ್ಯಂತ ಈ ಆಸೆ ಅನ್ನೋದು ಮುಗಿದ ಇಲ್ಲ. ಒಂದು ಮುಗಿದ ತಕ್ಷಣ ಮತ್ತೊಂದು ಹುಟ್ಕೊಂಡಿರ್ತತಿ. ಅದಕ್ಕೆ ಇದನ್ನು ಮುಗಿಸುವಂತ ಒಂದು ಕಲೆ ಕಲಿಬೇಕಾಯ್ತು ನಾವು. ಸಾಕಪ್ಪ ಇದನ್ನು. ಬುದ್ಧ ರಾತ್ರೋರಾತ್ರಿ ಮನೆಯನ್ನು ಬಿಟ್ಟು ಹೊಂಟ. ಎಷ್ಟೊಂದು ಒಳಗವನಿಗೆ ಈ ಸಾವಿನ ಬಗ್ಗೆ ಭಯ ಹುಟ್ಟಿರ್ಬೇಕು, ಈ ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿರ್ಬೇಕು. ಸಾಕಪ್ಪ, ನನಗೆ ಇದರ ಸತ್ಯವನ್ನು ತಿಳ್ಕೊಂಡ ತೀರ್ತೇನೆ ಅಂತ ಅರ್ಧ ರಾತ್ರಿ ಒಳಗೆ ರಾಜ್ಯವನ್ನು ಬಿಟ್ಟು, ಮಡದಿ ಮಗನನ್ನ ಬಿಟ್ಟು ಸುಮ್ಮನೆ ಹೊಂಟು ಬಿಟ್ಟ. ನಮಗಂತ ಹೋಗಿ ಬರುವಲ್ಲ, ಯಾಕಂದ್ರೆ ಸುಕೃತ ಪುಣ್ಯದ ಜೋರಿಲ್ಲ. ಅರ್ಧ ರಾತ್ರಿ ಒಳಗೆ ಎದ್ದು ಇದು ಶುರು ಆಗಬೇಕು ಒಳಗೆ. ಏನಿದು ಸಂಸಾರ, ಏನಿದು ಮಾಯೆ, ಇದರ ಬರೆಯಿಂದ ಹಾರಾಗು ಬಗೆ ಹೆಂಗ ಅಂತ ಒಳಗ ಕಟ್ಯಾಕ ಶುರು ಆಯ್ತಂದ್ರೆ ಅವಾಗ ಹುಡುಕಾಕ ಶುರು ಮಾಡ್ತಾನೆ. ಬುದ್ಧ ಒಂದು ದಿನ ಎರಡು ದಿನ ಅಲ್ಲಿಲ್ಲ, ಸಾವಿರಾರು ದಿನಗಳ ಗಂಟೆ ಅರ್ಥ ದೇಶದ ತುಂಬ ತಿರುಗಾಡಿದ. ಸತ್ಯ ಸಿಗಲಿಲ್ಲ. ಯಾವಾಗ ಅಲೆದಾಡೋದು ಬಿಟ್ಟು ತನ್ನೊಳಗೆ ನಿಂತ ಅವಾಗ ಸತ್ಯದ ಅನುಭವ ಆಯಿತು. ಅದಕ್ಕೆ ಇದನ್ನು ಪಡಿಬೇಕಂತ ಜಗತ್ತಿನೊಳಗೆ ಅಲ್ಲಿ ಇಲ್ಲಿ ಎಲ್ಲಿಯೂ ಹೋಗಬೇಕಂತಿಲ್ಲ. ಸದ್ಗುರುಗಳ ಸಂಘದೊಳಗೆ ಉಳ್ಕೊಂಡು, ಸಾನ್ನಿಧ್ಯದೊಳಗೆ ಉಳ್ಕೊಂಡು ಸಚ್ಚಿಂತನೆಯನ್ನು ಮಾಡ್ಕೊಂತ ಹೋದ್ರೆ ಸಾಕು. ನಾವು ಯಾವ ವಸ್ತುಗಳನ್ನು ಇಟ್ಕೊಂಡು ಹೋಗಲಿಲ್ಲ. ಏನಾರ ತಗೊಂಡು ಹೋಗಿದ್ನ ಮನೆಯಿಂದ ಹೋಗುವಾಗ, ಊದಿನ ಕಡ್ಡಿ, ಧೂಪ, ದೀಪ, ತೆಂಗಿನಕಾಯಿ, ಯಾವ ವಸ್ತುವನ್ನು ಇಟ್ಕೊಂಡು ಹೋದವ? ಯಾವ ಪೂಜೆಯನ್ನು ಮಾಡಿದವ? ಯಾವುದೂ ಇಲ್ಲ. ಸತ್ಯದ ಚಿಂತನೆ, ತನ್ನೊಳಗೆ ಸತ್ಯದ ಚಿಂತನೆಯನ್ನು ಮಾಡ್ಕೊಂತ ಹೋದ. ಕುಂತ ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಹಂಗ ಕುಂತ ಸತ್ಯದ ಅನುಭವ ಆದ್ಮೇಲೆ ಹೇಳದೆ ಕನಸಲೇ ಇಲ್ಲ. ಅಂತ ಆನಂದ, ಅಂತ ಆನಂದವನ್ನು ನೀ ಪಡಿಬೇಕಾಯ್ತು ಅಂದ್ರೆ ನೀ ಸತತ ಪ್ರಯತ್ನವನ್ನ ಮಾಡು. ಮನುಷ್ಯ ಜನ್ಮದ ಅದಕ್ಕೆ ಸಾರ್ಥಕತೆ, ಅದ ಸಾರ್ಥಕತೆ. ಅದಕ್ಕೆ ಶಿವಾನಂದ ಅಜ್ಜವ್ರು ಹೇಳಿದ್ದು, ಅಜ್ಜವ್ರು ಹೇಳಿದ್ದು, ಅಪ್ಪ ಅವ್ರು ಹೇಳಿದ್ದು, ಅದನ್ನ ಹೇಳ್ಕೊಂತ ಯಾವುದ ಜ್ಞಾನಿಯನ್ನು ತಗೋಗಿ
ಜಗತ್ತು ಸತ್ಯ, ಇದ್ರೊಳಗೆ ಸುಖ ಹೊಂದಂತ ಯಾವ ಜ್ಞಾನಿನೂ ಹೇಳಿಲ್ಲ, ಯಾವ ಧರ್ಮದೊಳಗೂ ಇಲ್ಲ. ಈ ಜಗತ್ತು ವಿಷಮ ಅಂತಾನೆ ಹೇಳ್ಯಾವು. ಇದ್ರ ಮ್ಯಾಲಿನ ಮೋಹ ತರ ಅಲ್ಲ, ಇದನ್ನ ಬಿಟ್ಟು ಬಿಡ ಅಂತಾನೆ ಹೇಳ್ಯಾವ. ಆದ್ರೂ ಮನುಷ್ಯನಿಗೆ ಇದ್ರ ಮೇಲಿನ ಮೋಹದಿಂದ ಹೊರಬರುವಂತ ಸಾಮರ್ಥ್ಯ ಬರುವಲ್ಲ. ಯಾಕಂದ್ರೆ ವಿವೇಕ ಇಲ್ಲ. ಅದಕ್ಕೆ ಆ ವಿವೇಕ ಜಾಗರ ಆಗ್ಬೇಕಂದ್ರೆ ನಾವು ಮೊದಲು ಮನುಷ್ಯರಾಗಬೇಕು. ಮನುಷ್ಯ ಅಂದ್ರೆ ವಿವೇಕವಂತ ಪ್ರಾಣಿ. ಆ ವಿವೇಕ ಹೊಂದಿರಲಿಲ್ಲ ಅಂದ್ರೆ ಮನುಷ್ಯ ಸುಮ್ಮನೆ ಸಮಯ ಕಳೆದು ಹೋದಂಗ ಭೂಮಿ ಮೇಲೆ ಬಂದು ಉಂಡ ಉಟ್ಟ ತೊಟ್ಟ ಹೋದ. ಮತ್ತ ಅದಕ್ಕೆ ನಾವು ಬಂದೇವಲ್ರಿ ಅಂದ್ರೆ ಅಷ್ಟು ಮಾಡಿ ಹೋಗಂಗ. ದನ ಹಸು ಪಕ್ಷಿ ಪ್ರಾಣಿ ಒಟ್ಟು ಬಟ್ಟಿ ಬರಿ ಹಾಕೊಳ್ಳೋದಿಲ್ಲ, ಉಳ್ಕಿದ್ದೆಲ್ಲ ನಿನ್ನಂಗ ಮಾಡ್ತಾವ. ನಿನಗೆ ಅವಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಅವು ಪ್ರಕೃತಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ, ಹಿತವಾಗಿ ಮಿತವಾಗಿ ಜೀವನವನ್ನು ನಡೆಸಿ ಹೋಗ್ತಾವ. ಮನುಷ್ಯ ಅದನ್ನು ಬಿಟ್ಟ. ಹಿತ ಮಿತ ಅನ್ನೋದು ಗೊತ್ತಿಲ್ಲ. ಸಿಕ್ಕಿತ್ತೋ ಸಿಗಾಕಿಲ್ಲ ಅಂತ ಭೋಗ ಮಾಡ್ತಾನ, ರೋಗ ರುಚಿಗಳಿಗೆ ಬಲಿ ಆಗ್ತಾನ, ದುಃಖಕ್ಕೆ ಒಳಗಾಗಿ ಹಿಂಗ ಹೋಗಿ ಬಿಡ್ತಾನ. ಅದಕ್ಕೆ ಮೊದಲ ಮನುಷ್ಯನಂಗೆ ಬದುಕುವುದು ಕಲಿಬೇಕು. ನಿಧಾನವಾಗಿ ಈ ವಿವೇಕವನ್ನು ಚಿಂತನೆಯನ್ನು ಮಾಡ್ಕೊಂತ ಹೋದಾಗ ಸತ್ಯದ ಅನುಭವ ಆಗ್ತದೆ. ಈ ಸತ್ಯದ ಅನುಭವ ಆಗಬೇಕಾದ್ರೆ ಮೊದಲೇ ಮೆಟ್ಟಲು ಹೇಳಿದ್ರಲ್ಲ, ನೀತಿ ಒತ್ತಾದ ಜೀವನ, ಹಿತ ಮಿತವಾಗಿ, ಇನ್ನೊಬ್ಬರಿಗೆ ದುಃಖ ಆಗಲ್ಲಂಗ, ಇನ್ನೊಬ್ಬರಿಗೆ ತೊಂದರೆ ಆಗಲ್ಲಂಗ ಜೀವನವನ್ನು ಮಾಡ್ತಾ ಮಾಡ್ತಾ ಸತ್ಯದ ಅನ್ವೇಷಣೆಯಲ್ಲಿ ಮುಳುಗಿದಾಗ ಸತ್ಯದ ಅನುಭವ ಆಗ್ತದೆ. ಹೆಂಗಾರ ಬದುಕಿ ಇದನ್ನು ಮಾಡ್ತೇನೆ ಅಂದ್ರೆ ಆಗ್ಬೋದು. ನನಗೆ ಹೆಂಗ ಬೇಕು ಮನುಷ್ಯ ಹೆಂಗ ಬದುಕಿ ಇದನ್ನು ಮಾಡ್ತೇನೆ ಅಂದ್ರೆ ಆಗ್ಬೋದು. ಇದಕ್ಕೆ ಯಮನಿಯಮಾದಿಗಳ ಬೇಕ. ಅದಕ್ಕೆ ಜಗತ್ತಿನೊಳಗೆ ವಿಷಯಾದಿಗಳ ಬೆನ್ನತ್ತಿ ಹೋದವರಿಗೆ ಈ ಸತ್ಯದ ಅನುಭವ ಎಷ್ಟು ಜನ್ಮಾದ್ರೂ ಆಗಬಹುದು. ಬರೀ ದನ ಕನಕಾದಿ ಸಿರಿ ಸಂಪತ್ತು ಭೋಗ ಭಾಗ್ಯಗಳಿಗಾಗಿ ಬೆನ್ನತ್ತಿದವರಿಗೆ ಸಿಗಬಹುದು. ಬಹಳಷ್ಟು ಸಿರಿ ಸಂಪತ್ತು ಸಿಗಬಹುದು. ಜಗತ್ತಿನೊಳಗೆ ದೊಡ್ಡ ದೊಡ್ಡ ಪದವಿಗಳು ಸಿಗಬಹುದು. ಹೌದು ಅನಿಸ್ಕೋಬಹುದು. ಆದರೆ ಆ ಆನಂದ ಶಾಂತಿ ಜೀವನದಲ್ಲಿ ಸಿಗುವುದೇ ಇಲ್ಲ. ಯಾಕಂದ್ರೆ ಅವ್ರು ನಡೀತಕ್ಕಂಥ ಮಾರ್ಗಣ ಅಂತ ಇರ್ತದೆ. ಅದಕ್ಕೆ ನಿನಗೆ ಆಯ್ಕೆಗಳದಾವ ಈ ಜೀವನದೊಳಗೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ವಿಚಾರ ಮಾಡ್ಕೊಂತ ಹೋಗಿ ಸತ್ಯದ ಚಿಂತನೆಯಲ್ಲಿ ಮುಳುಗಿ ಸತ್ಸಂಗದೊಳಗೆ ಭಾಗಿಯಾಗಿ ಅಂದ್ರೆ ಅದು ಸರಳ ಉಪಾಯ ಅಂತ ಹೇಳ್ತಾರೆ. ನಿನಗೆ ತಿಳಿದೇ ಇರಲಿ, ಸಜ್ಜನರ ಸಂಘದೊಳಗೆ ಉಳಿಬೇಕು ಮೊದಲು. ಸಜ್ಜನರ ಸಂಘದೊಳಗೆ ಉಳಿದೆ ಅಂದ್ರೆ ಹೆಂಗ ಹಾರದಲ್ಲಿದ್ದಂತ ದಾರ ಸುವಾಸನೆ ಆಗ್ತದಲ್ಲ, ಹಾರದ ಹೂವಿನ ಸಂಘದಿಂದ ದಾರಿಕ್ಕೂ ಸುವಾಸನೆ ಬಂತು. ಹಂಗ ಸಜ್ಜನರ ಸಂಘದೊಳಗೆ ನೀ ಕುಂತಿದ್ದಾದ್ರೆ ವಿಚಾರಗಳು ತನ್ನಿಂತಾನ ಅಂತಃಕರಣದೊಳಗೆ ಉಳಿತಾವ. ಬೇಡ ಬೇಡ ಅಂದ್ರೂ ವಿಚಾರ ಮಾಡಕ್ ಹಚ್ತಾವ. ಆ ವಿವೇಕ ಜಾಗ ಆಗ್ತದೆ. ಒಂದು ದಿನ ವೈರಾಗ್ಯ ಉದಯ ಆಗ್ತದೆ. ಅದಕ್ಕೆ ಹೆಂಗರ ಇದೆ, ಏನಾರ ಮಾಡ್ಕೊಂಡಿರ ಸಜ್ಜನರ ಸಂಘದೊಳಗೆ. ಅದಕ್ಕೆ ಬೇಡ ಬಹುಭವಗಳಲ್ಲಿ ನಿಜಗೊಂಡು ಹೇಳ್ತಾರೆ, ಜನ್ಮ ಎಷ್ಟೋ ಜನ್ಮ ಬರಲಿ, ಒಂದ ಕೊಡಪ್ಪ ನನಗೆ ಆಶೀರ್ವಾದ ಒಂದ. ಏನು ಮತ್ತೊಂದು ಏನಿಲ್ಲ, ಸಿರಿ ಸಂಪತ್ತು ಇಲ್ಲ, ಆಯುಷ್ಯ ಆರೋಗ್ಯ ಇಲ್ಲ, ಏನು ಅಂತ ಸದ್ಗುರಿನ ಸಂಘದೊಳಗೆ, ಅಂತ ಸಜ್ಜನರ ಸಂಘದಾಗ ನಾನು ಸುತ್ತಮುತ್ತಲು ಎಂತಾರೆ ಇರ್ಬೇಕಂದ್ರೆ ಈ ಬಾಳೆ ಬದುಕು ಅದನ್ನೆಂದ್ರೆ ವಿಚಾರ ಮಾಡೋರು ಇರಬಾರದು. ಆ ಸತ್ಯದ ಕುರಿತು ವಿಚಾರ ಮಾಡೋರೇ ಇರಬೇಕು. ಅಂತ ಸಂಗಣ ಇರಬೇಕು. ನನಗೆ ಅಂತಲ್ಲೇ ಕುಂದುವಂಗ ಮಾಡ, ಅಂತಲ್ಲೇ ನಿಲ್ಲುವಂಗ ಮಾಡ, ಅಂತಲ್ಲೇ ಉಳಿಯಂಗ ಮಾಡ, ಅದ ಒಂದಾಗ ಬೇಡ್ಕೊಂಡು ಹಿಂದಿನ ಮಹತ್ವ ನಿನಗ ಈ ಜೀವನದೊಳಗೆ ತಿಳಿಬೇಕಂದ್ರೆ ಅಷ್ಟೊಂದು ಉಕ್ಕಟ್ಟು ಇಚ್ಛೆಯಿಂದ ಅದರೊಳಗೆ ಭಾಗಿಯಾಗಿ ನೋಡಿ. ನೀನು ಇದರೊಳಗೆ ಭಾಗಿಯಾಗಿ ನೋಡಿದೆ, ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಜೀವನದ ಬಗ್ಗೆ ವಿಚಾರ ಮಾಡ್ಕೊಂತ ಹೋಗು, ಸತ್ಯದ ಅನುಭವ ಹಾಕೊಂತ ಹೋಗ್ತಿದ್ರೆ ನಿನ್ನ ಎಲ್ಲ ದುಃಖಗಳು ತಾನು ಕಡಿಮೆ ಹಾಕೊಂಡು. ಈ ಸಂಸಾರದಲ್ಲಿ ಬಂದಂತ ಎಲ್ಲ ದುಃಖಗಳು, ಎಲ್ಲ ತೊಂದರೆಗಳು
ಕ್ಷುಲ್ಲಕ ಅನಿಸ್ತಾವ, ಕನಿಷ್ಠ ಮಟ್ಟದ್ದು ಅನಿಸ್ತಾವ. ಇದರಿಂದ ಏನಾಗೋದೈತೆ ಅನ್ನುವಂಥ ಉದಾಸೀನ ಭಾವ ಅಂತಃಕರಣದಲ್ಲಿ ಮೂಡ್ತತಿ. ಎಂಥ ಸಮಸ್ಯೆ ಇದ್ರೂ ಸದ್ಯಕ್ಕೆ ಶಾಂತಿ ಅನಿಸಿಬಿಡ್ತದೆ. ಇವು ಯಾವ ಸಮಸ್ಯೆನ ಅಲ್ಲ, ನಾ ತಿಳ್ಕೊಂಡು ಕುಂತಿದ್ದಕ್ಕೆ ಇವು ಸಮಸ್ಯೆ ಅನಿಸ್ಯಾವ ಅಷ್ಟೇ. ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯುದಿಲ್ಲ, ನಡುವೆ ಇದು ನಾನು ನಂದು ಅಂತ ಹಿಡ್ಕೊಂಡು ಕುಂತು ಸಮಸ್ಯೆ ಮಾಡ್ಕೊಂಡು ಕೂತಾನ ಮನುಷ್ಯ. ಅದಕ್ಕೆ ನೀವು ವಿಚಾರ ಮಾಡಿ ನೋಡಿದೆ ಅಂದ್ರೆ ಇದನ್ನೇನ್ ಹಿಡ್ಕೊಂಡು ಕುಂತಿಯಲ್ಲ, ಇದರಿಂದ ಆಗ್ತಕ್ಕಂಥ ದುಃಖ ಆ ಕ್ಷಣದಿಂದ ಹೋಗಿಬಿಡ್ತದೆ. ಆ ಕ್ಷಣದೊಳಗೆ ಮಾಯ ಆಗ್ಬಿಡ್ತದೆ. ವಿಚಾರ ಇಲ್ಲದಕ್ಕೆ ಹಂಗ ಅನಿಸಿರ್ತದೆ ಅಷ್ಟೇ. ವಿಚಾರ ಇಲ್ಲದಕ್ಕೆ ಹಂಗ ದುಃಖ ಅನಿಸಿರ್ತತಿ, ವಿಚಾರ ಇಲ್ಲದ ತೊಂದರೆ ಅನಿಸಿರ್ತತಿ, ವಿಚಾರ ಇಲ್ಲದ ತ್ರಾಸ ಅನಿಸಿರ್ತತಿ. ಈ ಸಂಸಾರ ಅಘೋರ ಅನಿಸಿರ್ತತಿ. ಎಷ್ಟೊಂದು ಕಠಿಣ ಐತಪ್ಪ ಅನಿಸಿರ್ತತಿ. ವಿಚಾರ ಮಾಡಿ ನೋಡಿದಾಗ ಈ ಸಂಸಾರದಾಗ ಏನು ಹೊರಳಿಲ್ಲ. ಇದರ ದುಃಖ ಪಡುವುದು ಏನಿಲ್ಲ, ಸುಖ ಪಡುವುದು ಅಂತದ್ದು ಏನಿಲ್ಲ. ದುಃಖ ಪಡುವಂತದಕ್ಕೆ ನೀ ಏನೈತಿ, ಇದ್ರೊಳಗೆ ನೀ ಏನ್ ತಂದಿ? ಯಾಕೆ ಮತ್ತೆ ಯಾಕೆ ದುಃಖ ಪಡ್ತಿ? ಹೋಗುದು ಬರ್ತತಿ, ಬರುವುದು ಬರ್ತತಿ, ನಿನಗೆ ಏನು ಸಂಬಂಧ? ಸುಖ ಪಡ್ಬೇಕಂತ ಹೇಳಿದ್ರೆ ಸುಖ ಕೊಡುವಂತದ್ದು ಏನೈತಿ? ಸುಖ ಕೊಡುವಂತ ಯಾವ ವಸ್ತು ಐತಿ ಈ ಜಗತ್ತಿನೊಳಗೆ? ಯಾವುದೂ ಇಲ್ಲ. ಎಲ್ಲ ವಿಕಾರಮಯ. ಅದಕ್ಕೆ ನೀನು ಸುಖಿ ಆಗಕ್ಕ ದುಃಖಿ ಆಗಕ್ಕ ಈ ಜಗತ್ತು ಕಾರಣ ಅಲ್ಲ, ನೀನೊಳಗಿದ್ದಂತ ಭಾವ ಕಾರಣ. ನೀನ್ ಇದ್ರೊಳಗೆ ಸುಖ ಆಯ್ತಂತ ಭಾವ ಇಟ್ಕೊಂಡು ಕುಂತಿ, ಅದು ಸಿಗ್ಲಿಲ್ಲ ಅಂದ್ರೆ ದುಃಖಿ ಅಕ್ಕಿ. ಅದಕ್ಕೆ ಈ ಸತ್ಯವನ್ನು ತಿಳ್ಕೊ. ನಿನ್ನ ಅಂತಃಕರಣದೊಳಗೆ ಏನು ಅಜ್ಞಾನದಿಂದ ಕೂಡೈತಲ್ಲ, ಈ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕ. ಜಗತ್ತಿನೊಳಗೆ ಸುಖಿ ಆಗಕ್ಕ ಯಾವ ವಸ್ತುನೂ ಇಲ್ಲ. ನೀ ನಿತ್ಯ ಸುಖೀನ ಆಗಬೇಕಾಯ್ತು. ಈ ಜಗತ್ತಿನ ಮೇಲೆ ಮೋಹವನ್ನು ಬಿಡು. ಬುದ್ಧ ಹೇಳ್ತಿದ್ದಾನ, ಈ ಸತ್ಯವನ್ನು ತಿಳಿದ ನಾವು ಬದುಕಿದಾಗ ನಿಜವಾಗಿ ಬೌದ್ಧ ಪೂರ್ಣಿಮೆಯನ್ನ ಮಾಡಿದಾಗ ಅನಿಸ್ತತಿ ಮನಸ್ಸು ಶಾಂತ ಆಕತಿ, ಜೀವನ ಸಾರ್ಥಕ ಆಕತಿ. ಅಂತ ಜೀವನ ಎಲ್ಲರೂ ಆಗಲ್ಲ ತಿಳ್ಕೊಂಡು ಹೇಳಿ ನಾನೊಂದು ಎರಡು ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.